100% ಇಲ್ಲಿ ಕೋಟಾ ಅವರಿಗೆ ವಿಜಯ ಆಗ್ತದೆ. ಈಗ ಬಲವಾದ ಜಯಪ್ರಕಾಶ್ ಹೆಗಡೆ ಗಾಳಿ ಬೀಸ್ತಾ ಇದೆ. ಕೋಟಾ ಶ್ರೀನಿವಾಸ ಪೂಜಾರು ಸರಳ ಸಜ್ಜನಿಕೆ, ರಾಜಕಾರಣಿ, ಅಭಿವೃದ್ಧಿಯಲ್ಲಿ ಒಂದು ಕೈ ಮೇಲೆ. ಇನ್ನು ಮುಂದೆಯೂ ಅವರು ಸಂಸದರಾಗುವುದಂತೂ ಗ್ಯಾರಂಟಿ. ತುಂಬಾ ಜನಹಿತವಾದ ಕಾರ್ಯಕ್ರಮಗಳು ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಇವರು ಬಂದಾಗ ನಮ್ಮ ಪಕ್ಷ ಅವರಿಗೆ ಗುರುತಿಸುವಂತ ಕೆಲಸ ಮಾಡಿದೆ. ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ಮಾಡಿ ಚುನಾವಣಾ ಆಶ್ವಾಸನಾಗಿ ಕೊಟ್ಟಂತ 5 ಗ್ಯಾರಂಟಿಯನ್ನ ಈಡೇರಿಸಿದಂತ ಒಂದು ಸರ್ಕಾರ ಏನಿದ್ರು ಕೂಡ ಅದು ಸಿದ್ದರಾಮಯ್ಯ ಸರ್ಕಾರ. ನಮಗೆ ಯಾವ ಗ್ಯಾರಂಟಿಗಳು ಬೇರೆಯವರದ ಅಗತ್ಯ ಇಲ್ಲ. ರಾಷ್ಟ್ರವನ್ನು ನೋಡುವಾಗ ರಾಷ್ಟ್ರಕ್ಕಾಗಿ ಮೋದಿಯೇ ಬೇಕು, ಮೋದಿಯನ್ನೇ ಗೆಲ್ಲಿಸ್ತಾರೆ. ಇದು ನಮ್ಮ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರ ಕೊಡುವ ಗ್ಯಾರಂಟಿ ನಾಡ್ದು ಖಂಡಿತವಾಗಿ ಅದು ಬಿದ್ದು ಹೋಗ್ತದೆ. ಭಾಷೆ ಅನ್ನೋದು ಅಭಿವೃದ್ಧಿಗೆ ಅನುದಾನ ತರಲಿಕ್ಕೆ ಯಾವ್ದು ಅಡ್ಡಿ ಬರಲ್ಲ, ಖಂಡಿತ ಬರಲ್ಲ. ಇದ್ರೆ ಶೋಭಕ್ಕ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ. ಬಟ್ ಜನರಿಗೆ ಸಚಿವರಾಗಿ ಒಂದು MLA ತರ ನಮ್ಮನ್ನು ಸಂಪರ್ಕ ಆಗ್ಬೇಕಂತ ಹೇಳುವಂತದ್ದು ಆಲೋಚನೆಗಳು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸರ್, ನಿಮ್ಮ ಹೆಸರು? ಸರ್, ಅಲ್ವಿನ್ ಡಿಸೋಜಾ. ಹೇಗಿದೆ ಈ ಸಲ ಉಡುಪಿ ಚಿಕ್ಕಮಗಳೂರು ಲೋಕಸಭೆ? BJPಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ. ನಿಮ್ಮ ಪ್ರಕಾರ ಏನನ್ಸುತ್ತೆ? ನಮ್ಮ ಪ್ರಕಾರ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮೊದಲು ವರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಇದು BJP ಗ್ಯಾರಂಟಿ. ಇದು ಇಲ್ಲಿ ನಮಗೆ ಯಾವ ಗ್ಯಾರಂಟಿಗಳು ಬೇರೆಯವ್ರದ್ದು ಅಗತ್ಯ ಇಲ್ಲ. ಇಲ್ಲಿ ಜನರೇ BJP ಗ್ಯಾರಂಟಿ ಅಂತ ಹೇಳಿ ಕೊಡುವಂಥದ್ದು. ಅದರಿಂದ ನಾವು ಬೇರೆ ಅಭ್ಯರ್ಥಿಗಳ ವಿಷಯದಲ್ಲಿ ಮಾತಾಡೋಲ್ಲ. ನಮಗೆ ಇಲ್ಲಿ BJPಯ ಮುಖ್ಯ. ನಾವು BJPಯನ್ನೇ ಗೆಲ್ಲಿಸುವಂಥದ್ದು. ಖಂಡಿತವಾಗಿಯೂ BJP ಇಲ್ಲಿ ಬಂದೇ ಬರ್ತದೆ. ಮೋದಿಗಾಗಿ BJPನ, ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗಾಗಿ BJPನ? ಸರ್, ನಮಗೆ ದೇಶಕ್ಕಾಗಿ ಮೋದಿ ಬೇಕು. ನಮ್ಮ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ನಮಗೆ ಕೋಟರವರನ್ನು ಇಲ್ಲಿ ಪಕ್ಷ ಕೊಟ್ಟಿದ್ದೆ. ಪಕ್ಷ ನಿರ್ಧಾರಕ್ಕೆ ನಾವು ತಲೆಬಾಗಿ ಅವರಿಗೆ ಇದು ಅವ್ರನ್ನ ಕೆಲಸ ಕೊಡ್ತೇವೆ. ಹೌದು. ಈಗ ಉಡುಪಿ ಚಿಕ್ಕಮಗಳೂರು ಅಂದರೆ ಉಡುಪಿ 4 ಜನ ಕಾಂಗ್ರೆಸ್ BJP ಶಾಸಕರು, ಚಿಕ್ಕಮಗಳೂರಲ್ಲಿ ಕೂಡ 4 ಜನ ಶಾಸಕರಿದ್ದಾರೆ, ಅವರು ಕಾಂಗ್ರೆಸ್ನವರು. ಟಫ್ ಫೈಟ್ ಇದೆಯಾ ಅಥವಾ ನಿಮ್ಗೇನು ಅನ್ಸುತ್ತೆ? ಇಲ್ಲಿ ಈಗ ಕೇಂದ್ರದ ಸರ್ಕಾರಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಅಂತ ಹೇಳುವುದು ಇಲ್ಲಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ BJP ಏರಿಯಾವೇ. ಲಾಸ್ಟ್ ಟೈಮ್ ಏನೋ ಅದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಾಗಿ ಕೆಲವರು ಹುಚ್ಚಾಗಿ ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರವನ್ನು ನೋಡುವಾಗ ರಾಷ್ಟ್ರಕ್ಕಾಗಿ ಮೋದಿಯೇ ಬೇಕು, ಮೋದಿಯನ್ನೇ ಗೆಲ್ಲಿಸ್ತಾರೆ. ಇದು 100ಕ್ಕೆ 100% ನಾನು ಹೇಳ್ತಾ ಇದ್ದೇನೆ. ಇದು ನಮ್ಮ ಗ್ಯಾರಂಟಿ. ಸರ್ಕಾರ ಕೊಡುವ ಗ್ಯಾರಂಟಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡುವ ಗ್ಯಾರಂಟಿ ನಾಡ್ದು ಖಂಡಿತವಾಗಿ ಅದು ಬಿದ್ದು ಹೋಗ್ತದೆ. ನಮಗೆ ಮೋದಿಯೇ ಗ್ಯಾರಂಟಿ. ರಾಷ್ಟ್ರವೇ ಗಟ್ಟಿ ಇಲ್ಲದಿದ್ದರೆ ಬೇರೆ ರಾಜ್ಯಗಳು ಹೇಗೆ ಉಳಿತವೆ? ಇಲ್ಲಿ ಮೊದಲು ದೇಶದ್ರೋಹಿಗಳಿದ್ದಾರೆ. ಇಲ್ಲಿ ಒಳಗಿನ ದೇಶದ್ರೋಹಿಗಳನ್ನು ನಾವು ಮಟ್ಟ ಹಾಕಬೇಕು. ಮತ್ತು ಹೊರಗಿನ ದೇಶದ್ರೋಹಿಗಳನ್ನು ಮೋದಿಯವರು ನೋಡ್ಕೊಳ್ತಾರೆ. ನಮ್ಮ ರಕ್ಷಣಾ ಪಡೆಗಳಿದ್ದಾವೆ. ಮತ್ತು ಇಲ್ಲಿ ನಮ್ಮ ಬೇರೆ ಸರ್ಕಾರಗಳು ಇಲ್ಲಿ ಬಂದರೆ, BJP ಬಿಟ್ಟು ಬೇರೆ ಬಂದರೆ ಇಲ್ಲಿ ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವವರೇ ಇರುವಂಥದ್ದು. ಅಂತಹ ದೇಶದ್ರೋಹಿಗಳು ಇಲ್ಲಿ ಟುಕಡೆ ಗ್ಯಾಂಗ್ ಮತ್ತು ದೇಶದ್ರೋಹಿಗಳು ಒಟ್ಟಾಗಿ ಈ ಭಾರತವನ್ನು 4 ತುಂಡುಗಳನ್ನಾಗಿ ಮಾಡಿ ಅವರ ಸಾಮ್ರಾಜ್ಯ ಕಟ್ಟಿಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಅದರಿಂದ ನಮಗೆ ಹಿಂದೂಸ್ತಾನಕ್ಕೆ ಒಬ್ಬ ಮಹಾರಾಜನಾಗಿ ನಮಗೆ ಮೋದಿಯವರು ಸಿಕ್ಕಿದ್ದಾರೆ. ಅದರಿಂದ ಇದು ಎಲ್ಲ ಜನತೆ ಇದನ್ನು ಪಡಿಸಬೇಕು. ಏಕಂತ ಹೇಳಿದರೆ ನಮಗೆ ಮೋದಿಯವರು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಗ್ಯಾರಂಟಿ ನಮಗೆ ಇಂಪಾರ್ಟೆಂಟ್. ಏಕಂತ ಹೇಳಿದರೆ ಆರ್ಥಿಕತೆಯಲ್ಲಿ ನಾವು ಸದೃಢವಾಗ್ತೇವೆ. 11ನೇ ಸ್ಥಾನದಲ್ಲಿದ್ದದ್ದು 5ನೇ ಸ್ಥಾನಕ್ಕೆ ಬಂದಿದೆ. ಇನ್ನು 5ನೇ ಸ್ಥಾನಕ್ಕೆ ಇರುವಂಥದ್ದು 3 ಅಥವಾ 2ಕ್ಕೆ ಬಂದು ಖಂಡಿತವಾಗಿ ನಿಲ್ಲುತ್ತದೆ. ನಮಗೆ ಅದೇ ಗ್ಯಾರಂಟಿ. ಎಲ್ಲಿ ಆರ್ಥಿಕವಾಗಿ ನಾವು ಉಚ್ಚ ಮಟ್ಟಕ್ಕೆ ಹೋಗ್ತೇವೆ ಆವಾಗ ನಮ್ಮ ಬಡತನ ಕೂಡ ನಿವಾರಣೆ ಆಗ್ತದೆ. ಹೀಗಾಗಿ ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಬೆಂಬಲಿಸ್ತಾರೆ. ಖಂಡಿತ ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಹೇಳಿ ಬರೀ ಒಂದು ನಮಗೆ ಹೆಸರಿಗೆ ಮಾತ್ರ. ನಮಗೆ ಮೋದಿಯವರೇ ಇಂಪಾರ್ಟೆಂಟ್. ಇಲ್ಲಿ ಯಾವ ಅಭ್ಯರ್ಥಿ ನಿಂತರೂ ಆಗ್ತದೆ ನಮಗೆ. ಥ್ಯಾಂಕ್ ಯು ಸರ್. ಸರ್, ನಮಸ್ತೆ. ನಾನು ರಾಜೇಶ್ ಶೆಟ್ಟಿ ಕುಂಬುರಗೋಡ್ ಅಂತ. ನಾನು ಹಂದಾಡಿ ಪಂಚಾಯತ್ನ ಮಾಜಿ ಸದಸ್ಯನಾಗಿದ್ದೆ ಕೆಲ ವರ್ಷಗಳ ಹಿಂದೆ. ಈಗ ಪ್ರಸ್ತುತ ನಾನು ಬ್ರಹ್ಮಾವರದಲ್ಲಿ ಡಾಕ್ಯುಮೆಂಟ್ರೇಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಹೇಗಿದೆ ಸರ್ ಉಡುಪಿ ಚಿಕ್ಕಮಗಳೂರು ಚುನಾವಣಾ ಕ್ಷೇತ್ರದಲ್ಲಿ ಈಗ ಬಲವಾದ ಜಯಪ್ರಕಾಶ್ ಹೆಗಡೆ ಗಾಳಿ ಬೀಸ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಅವರ ಅಭಿವೃದ್ಧಿ. ಯಾಕಂತ ಹೇಳಿದ್ರೆ ಹಿಂದೆ ಅವರು 25-30 ವರ್ಷ ಹಿಂದೆ ಅವರು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಆ ಸಮಯದಲ್ಲಿ ಅವರು ಮಾಡಿದ ಕಾರ್ಯವೈಖರಿ ಇರ್ಬೋದು. ಅದ ನಂತರ 2012ನೇ ಇಸ್ವಿಯಲ್ಲಿ ಅವರು ಲೋಕಸಭಾ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು. ಆ ಸಮಯದಲ್ಲಿ ಕೂಡ ಅವರು ತುಂಬ ಜನಹಿತವಾದ ಕಾರ್ಯಕ್ರಮಗಳು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಹಾಗೆ ಹಿಂದೆ ಅವರು ರಾಜ್ಯ ಸರ್ಕಾರ ಸಚಿವರಾಗಿದ್ದಾಗ
ಅವರು ಮಾಡಿದ ಕೆಲಸ ಒಂದೆರಡಲ್ಲ. ಯಾವ ಅಕ್ರಮ ಸಕ್ರಮ ಇರ್ಬೋದು, ಎಲ್ಲ ಬಡ ಜನರಿಗೆ ಒಂದು ಭೂಮಿಯನ್ನು ಅಕ್ರಮ ಸಕ್ರಮ ಮುಖಾಂತರ ಭೂಮಿಯನ್ನು ಕೊಡಿಸಿದ್ದಾರೆ. ಎಷ್ಟೋ ರಸ್ತೆಗಳನ್ನು, ಈಗ ಉದಾಹರಣೆಗಾಗಿ ನಾನು ಆವಾಗ ಪಂಚಾಯತ್ ಸದಸ್ಯನಾಗಿದ್ದೆ. ನನ್ನ ವಾರ್ಡ್ನಲ್ಲಿ ಅಂಗನವಾಡಿ ರಚನೆ, ಅಂಗನವಾಡಿ ಇರಲಿಲ್ಲ ಅಲ್ಲಿ. ಮುಳ್ಜಡ್ಡೆ ಅಂತೇಳಿ ಕುಮರೋಡು ಸ್ವಲ್ಪ ಕುಗ್ರಾಮ ಅಂತೇಳಿ ಅಲ್ಲ, ಸ್ವಲ್ಪ ರಿಮೋಟ್ ಏರಿಯಾ. ಅಲ್ಲಿ ಅಂಗನವಾಡಿ ತುಂಬ ಮಕ್ಕಳಿದ್ದರು. ಬೇರೆ ಕಡೆಯಲ್ಲಿ ಒಂದು ಅಂಗನವಾಡಿ ನಡೀತಾ ಇತ್ತು, ಅದನ್ನು ಅವರು ಕ್ಯಾನ್ಸಲ್ ಮಾಡಿಸಿ ನಮ್ಮ ಕುಮರೋಡು ಗ್ರಾಮಕ್ಕೆ ತಂದು ಈಗ ಅಲ್ಲಿ ಅಂಗನವಾಡಿದು ಸುಮಾರು ಒಂದು 30-40 ಮಕ್ಕಳಿದ್ದಾರೆ. ಅದೇ ಥರ ಅಲ್ಲಿ ವಿಶ್ವ ಬ್ಯಾಂಕಿನ ನೆರವಿನಲ್ಲಿ ಒಂದು ಬಾವಿಯನ್ನು ಕೂಡ ಅವರು ನಮಗೆ ಕೊಡಿಸಿದ್ದಾರೆ. ಸೊ ಅದರಿಂದ ಬೆಣ್ಣೆಕುದ್ರ ಅಂತ ಹೇಳುವಂಥ ಒಂದು ಪ್ರದೇಶಕ್ಕೆ ಅಲ್ಲಿಂದ ನೀರಿನ ಒಂದು ಸರಬರಾಜು ಆಗ್ತಾ ಇದೆ. ಮತ್ತು ಇನ್ನೂ ಅನೇಕ ರಸ್ತೆ ಇರ್ಬೋದು, ಇನ್ನು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಒಂದು ಕೀರ್ತಿ ಅವರಿಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ಅವರ ಅನುಭವ, ಡಿ ಕೆ ಶಿವಕುಮಾರ್ ಅವ್ರ ಚಾಣಾಕ್ಷತನ, ಎಲ್ಲವೂ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? ಜಯಪ್ರಕಾಶ್ ಹೆಗಡೆಗೆ ಪ್ಲಸ್ ಅಂತ ಹೇಳಿ ಅಲ್ಲ, ಜಯಪ್ರಕಾಶ್ ಹೆಗಡೆ ಪ್ಲಸ್ಸಲ್ಲೇ ಇದ್ದಾರೆ. ನಿಮ್ಗೆ ಗೊತ್ತುಂಟು ಅವರು, ಯಾಕಂತ ಹೇಳಿದ್ರೆ ಯಾವುದೇ ವಿವಾದಕ್ಕೆ ಈಡಾದ ವ್ಯಕ್ತಿ ಅಲ್ಲ ಅವರು. ಅವರ ಒಂದು ಕಾರ್ಯಕ್ಷಮತೆ ಅಂತ ಹೇಳಿದರೆ ಅವರ ಒಂದು ಇತಿಮಿತಿಯಲ್ಲಿ ಅವರು ಉತ್ತಮವಾದ ಕಾರ್ಯವನ್ನು ನಡೆಸ್ಕೊಂಡು ಬಂದಂಥ ವ್ಯಕ್ತಿ. ಇನ್ ಅಡಿಷನ್ ಟು ದ್ಯಾಟ್, ಈಗ ತಾನೇ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಚುನಾವಣಾ ಆಶ್ವಾಸನಾಗಿ ಕೊಟ್ಟಂಥ ಪಂಚ ಗ್ಯಾರಂಟಿಗಳು, ಆ ಪಂಚ ಗ್ಯಾರಂಟಿಗಳನ್ನು ಚುನಾವಣೆ ಆದ ಒಂದು 3-6 ತಿಂಗಳಲ್ಲಿಯೇ ಕೂಡ ಅದನ್ನು 5 ಗ್ಯಾರಂಟಿಯನ್ನು ಈಡೇರಿಸಿದಂಥ ಒಂದು ಸರ್ಕಾರ ಏನಿದ್ರು ಕೂಡ ಅದು ಸಿದ್ದರಾಮಯ್ಯನ ಸರ್ಕಾರ. ಅದರಲ್ಲೂ ಕೂಡ ನಮ್ಮ ಇದರಲ್ಲೊಂದು ಪಾಲು ಉಂಟು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಚಿಕ್ಕಮಗಳೂರಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಅಲ್ಲಿ ಅದು ಕೂಡ ಪ್ಲಸ್ ಆಗುತ್ತೆ. ಅದು ಇಲ್ಲಿ ಕೂಡ ನಾವು ಚುನಾವಣೆ ಅಂತ ಹೇಳಿದರೆ ನಾವು ಮಾಡುವ ಕೆಲಸ ಮಾಡಲೇಬೇಕು, ಪ್ರಯತ್ನ ಪಡಲೇಬೇಕು. ಆದರೆ ನಿಚ್ಚಳವಾಗಿ ನಾನು ಹೇಳೋದಂತೇಳಿ ಆದರೆ ಈಗಿನ ಪರಿಸ್ಥಿತಿ ನೋಡುವಾಗ ಜಯಪ್ರಕಾಶ್ ಹೆಗಡೆ ಅವರು 100ಕ್ಕೆ 100 ಇಲ್ಲಿ ಗೆದ್ದು ಪುನಃ 5 ವರ್ಷದ ಅವಧಿಗೆ ಲೋಕಸಭಾ ಸದಸ್ಯರಾಗಿ ನಮ್ಮನ್ನು ಪ್ರತಿನಿಧೀಕರಿಸ್ತಾರೆ ಅಂತ ಹೇಳುವಂಥದ್ದು ಸಂಪೂರ್ಣ ವಿಶ್ವಾಸ, ಭರವಸೆ ಈ ಎಲ್ಲ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನರಿಗೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಬನ್ನಿ. ನಮಸ್ತೆ. ನಮಸ್ತೆ, ನಾನು ವಿಜಯಕುಮಾರ್ ಉದ್ಯಾವರಂತ, ಉಡುಪಿ ಜಿಲ್ಲಾ ಬಿಜೆಪಿಯ ವಕ್ತಾರರಾಗಿದ್ದೇನೆ. ಓಕೆ. ಇಲ್ಲಿವರೆಗೂ ಶೋಭಾ ಕರಂದ್ಲಾಜೆ ಅವರು ಸಂಸದರಿದ್ದರು, ಅವ್ರಿಗೆ ಬದಲಾಗಿದೆ. ಈ ಬಾರಿ ಸರಳತೆ ಮತ್ತು ಬದ್ಧತೆ ನಡುವಿನ ಯುದ್ಧ. ಸರಳತೆಗೆ ಹೆಸರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಹಾಗೆ ಬದ್ಧತೆಗೆ ಜಯಪ್ರಕಾಶ್ ಹೆಗಡೆ ಅವರು. ಹೇಗಿದೆ ನಿಮ್ಮ ಪ್ರಕಾರ ಉಡುಪಿ ಮತ್ತು ಚಿಕ್ಕಮಗಳೂರು? ಉಡುಪಿ ಚಿಕ್ಕಮಗಳೂರಿನ ಈ ಚುನಾವಣೆಯ ಪ್ರಕ್ರಿಯೆ ಗಮನಿಸಿದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಸರಳತೆ, ಅವರು ಗ್ರಾಮ ಮಟ್ಟದಿಂದ, ಗ್ರಾಮ ಪಂಚಾಯತ್ನಿಂದ ಹಿಡಿದು ಈಗ ಸಂಸದಿಗೆ ಹೋಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಅಂದರೆ 32 ವರ್ಷದ ಹಿಂದೆ MP ಆಗಿದ್ದವರೇ, MP ಅಂದರೆ ಮೆಂಬರ್ ಆಫ್ ಪಂಚಾಯತ್, ಈಗ MP ಆಗಲಿಕ್ಕೆ ಹೋಗ್ತಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ. ಸರಿಯಲ್ಲ? ಹಾಗೆ ಆ್ಯಕ್ಚುಲಿ ಕೋಟದವರದು ವರ್ಚಸ್ಸು ಹೇಗೂ ಇದೆ, ರಾಷ್ಟ್ರದಲ್ಲಿ ಮೋದಿಯವರ ವರ್ಚಸ್ಸು, ಮೋದಿಯವರ ಗಾಳಿ ಬಲವಾಗಿ ಬೀಸ್ತಿದೆ ಇಡೀ ದೇಶದಲ್ಲಿ. ಅದರೊಟ್ಟಿಗೆ ಉಡುಪಿ ಚಿಕ್ಕಮಗಳೂರು ಅತ್ಯಧಿಕ ಲೀಡಿನಿಂದ, ಅಂದರೆ ಕಳೆದ ವರ್ಷ 3,64,000 ಸಮಥಿಂಗ್ ಇತ್ತು, ಈ ಸಲ 4 ಲಕ್ಷದ ಮೇಲೆ ಗ್ರೇಸ್ ಆಗ್ತದೆ ವಿನ ಕಮ್ಮಿ ಆಗೋದಿಲ್ಲ. ನಮ್ಮ ಅಭಿಪ್ರಾಯ ಪ್ರಕಾರ ಹೆಚ್ಚಾಗ್ತದೆ ಅಂತ ಮೇಲ್ನೋಟಕ್ಕೆ ಕಾಣ್ತದೆ. ಉಡುಪಿ ಚಿಕ್ಕಮಗಳೂರು ಅಂದಾಗ ಉಡುಪಿಯಲ್ಲಿ 4 ಜನ BJP ಶಾಸಕರು, ಚಿಕ್ಕಮಗಳೂರು 4 ಜನ ಕಾಂಗ್ರೆಸ್ ಶಾಸಕರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದ್ಯಾವುದು ಕೂಡ ಅಡ್ಡಿ ಆಗಲ್ವ ನಿಮಗೆ? ಈಗ ರಾಜ್ಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನೋಡುವಾಗ ಲೋಕಲ್ ಪಾಲಿಟಿಕ್ಸ್ ಕಾಣ್ತಾರೆ. ಇದು ದೇಶದ ಭದ್ರತೆ, ಸಮಗ್ರತೆ, ಅಭಿವೃದ್ಧಿಯ ಈ ಚುನಾವಣೆ. ಆರ್ಥಿಕವಾಗಿಯೂ ನಾವು ಜಗತ್ತಿನಲ್ಲಿ 3ನೇ ಸ್ಥಾನ ಏರುವಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ರಾಷ್ಟ್ರದ ಭದ್ರತೆ ಬಗ್ಗೆ ಆಲೋಚನೆ ಮಾಡಿದರೆ ಮೋದಿ ನಮಗೆ ಬೇಕೇ ಬೇಕು. ಜನರ ಚಿಂತನೆ ಹಾಗೇ ಇದೆ. ಅದಕ್ಕಾಗಿ 100% ಇಲ್ಲಿ ಕೋಟಾ ಅವರಿಗೆ ವಿಜಯ ಆಗ್ತದೆ ಅಂತ ನನ್ನ ಅನಿಸಿಕೆ. ರಾಜ್ಯದಲ್ಲಿ BJP JDS ಮೈತ್ರಿ, ರಾಜ್ಯದಲ್ಲಿ JDSನೊಂದಿಗೆ BJP ಮೈತ್ರಿ ಆಗಿದೆ. ಅದರಿಂದ ಕೆಲವು ಏರಿಯಾದಲ್ಲಿ ಸ್ವಲ್ಪ ಪ್ಲಸ್ ಆಗ್ತದೆ. ಅಂದರೆ ಅವರ ಕಾರ್ಯಕರ್ತರು ಇದ್ದಾರೆ, JDSನವರ ಕಾರ್ಯಕರ್ತರು ಸ್ವಲ್ಪ ನಮ್ಮ ಸೈಡಿಗೆ ಬಂದಾಗ ವೋಟಿಂಗ್ ಇದರಲ್ಲಿ ಅಂತರದಲ್ಲಿ ಸ್ವಲ್ಪ ಹೆಚ್ಚಾಗುವ ಸನ್ನಿವೇಶ ಇರ್ತದೆ. ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಇರ್ತದೆ. ಉಡುಪಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಉಡುಪಿಯಲ್ಲೂ ಸ್ವಲ್ಪ ಅವರ ಕಾರ್ಯಕರ್ತರಿದ್ದಾರೆ. ಅದೆಲ್ಲ ಸೇರಿ ಒಟ್ಟು ಬಲ ವರ್ಧಿಸ್ತದೆ. ಕಳೆದ ಬಾರಿ BJP ಏಕಾಂಗಿಯಾಗಿ 25 ಸ್ಥಾನ ಗೆದ್ದಿತ್ತು ರಾಜ್ಯದಲ್ಲಿ 28ರಲ್ಲಿ. ಈ ಬಾರಿ ಮೈತ್ರಿ ಇರೋದ್ರಿಂದ ಎಷ್ಟು ಅಂತ ನಿಮ್ಮ ಲೆಕ್ಕಾಚಾರ? ಆ್ಯಕ್ಚುಲಿ ಲೆಕ್ಕಾಚಾರ ಪ್ರಕಾರ 28 ಹೇಳ್ತಿದ್ದಾರೆ, ಆದರೆ 25 ಪಕ್ಕ
25 ಪಕ್ಕ ಬರ್ತದೆ. 3 50-50ನಲ್ಲಿ ಇದೆ ಅಂತ ಸರ್ವೆ ಪ್ರಕಾರ ನಾವು ನೋಡಿದ ಬಗ್ಗೆ ಅಭಿಪ್ರಾಯ. ಬಂದರೆ 28 ಬಂದು ಬಿಡ್ತದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ವೀಣಾ ಶೆಟ್ಟಿ, ಉಡುಪಿಯಿಂದ ನಿಕಟಪೂರ್ವ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ. ಲೋಕಸಭೆ ಚುನಾವಣೆ, ಇಲ್ಲಿವರೆಗೂ ಶೋಭಾ ಮೇಡಮ್ ನಿಮ್ಮ ಸಂಸದರಾಗಿದ್ದರು. ಇಲ್ಲೊಂದಷ್ಟು ನಾವು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನೋಡುವಾಗ ಒಂದಷ್ಟು ವಿರೋಧಗಳಿತ್ತು. ಆ್ಯಕ್ಚುಲಿ ರಿಯಾಲಿಟಿ ಏನು? ಅವ್ರ ವಿರುದ್ಧ ಪತ್ರ ಅಭಿಯಾನ ಆಗಿತ್ತು, ಯಾಕೆ ಬದಲಾಯಿತು ಸೀಟ್? ಇಲ್ಲ, ಅದು ಒಂದು ಕಡೆ ಇತ್ತು, ಬಟ್ ಅದು ನಾವು ಅದಕ್ಕೆ ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಶೋಭಕ್ಕ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಅದೆಷ್ಟೋ ಕೇಂದ್ರದಿಂದ ತಂದಂತಹ ಯೋಜನೆಗಳು ಇವತ್ತು ಪಾಸ್ಪೋರ್ಟ್ ಆಫೀಸ್ ಬ್ರಹ್ಮವರದಲ್ಲಿ ಆಗಿದೆ, ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಒಂದು ಸೆಂಟರ್ ಆಗಿದೆ. ಆಮೇಲೆ ಅದೆಷ್ಟು ರಸ್ತೆಗಳು, ದೊಡ್ಡ ಮಟ್ಟದ ರಸ್ತೆಗಳನ್ನು ನಮ್ಮ ಶೋಭಕ್ಕ ಈ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ತಂದಿದ್ದಾರೆ. ಜನರದ್ದು ಯೋಜನೆಗಳು ಬರಲಿಲ್ಲ, ಕೆಲಸಗಳಾಗಲಿಲ್ಲ ಅಂತೇಳಿ ಅಲ್ಲ, ಒಂದು ಕಡೆ ಏನೋ ಒಂದು ಸ್ವಲ್ಪ ಬೇಸರ, ಶೋಭಕ್ಕ ನಮಗೆ ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ ಅವರಿಗೆ ನಾವು ಆಲೋಚನೆ ಮಾಡಬೇಕು. ಅವರು ಕೇಂದ್ರದ ಸಚಿವರು, ಅವರಿಗೆ ಅದೆಷ್ಟು ಡೆಲ್ಲಿಯಲ್ಲಿ ಕೆಲವು ಕೆಲಸಗಳಿರ್ತದೆ. ಆ ಕೆಲಸಗಳನ್ನು ಮಾಡಿಸಿಕೊಂಡು ಬೇರೆಯವರ ಶಾಸಕರ ಕೆಲಸಗಳನ್ನು ಕೂಡ ಅವರು ಮಾಡಿಕೊಡುವಂಥದ್ದು ಇರ್ತದೆ. ಹಾಗಾಗಿ ಶೋಭಕ್ಕ ಸ್ವಲ್ಪ ತಿಂಗಳಿನಲ್ಲಿ ಒಂದು 4-5 ಬಾರಿ ಬರ್ತಾಯಿದ್ರು. ಒಮ್ಮೊಮ್ಮೆ ವಾರದಲ್ಲಿ 1 ವಾರ 2-3 ದಿವಸ ಆಫೀಸಲ್ಲಿ ಇರ್ತಾಯಿದ್ರು. ಬಟ್ ಜನರಿಗೆ ಸಚಿವರಾಗಿ ಕೂಡ ಸಂಸದರಾಗಿ ಕೂಡ ಒಂದು MLA ಥರ ನಮ್ಮನ್ನು ಸಂಪರ್ಕ ಆಗಬೇಕಂತ ಹೇಳುವಂಥದ್ದು ಆಲೋಚನೆಗಳು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಇದೆ. ಓಕೆ, ಈ ಬಾರಿ ಉಡುಪಿ ಚಿಕ್ಕಮಗಳೂರು ಸರಳತೆ ಮತ್ತು ಬದ್ಧತೆ ನಡುವಿನ ವಾರ. ಸರಳತೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೆಸರು, ಹಾಗೆ ಬದ್ಧತೆಗೆ ಜಯಪ್ರಕಾಶ್ ಹೆಗಡೆ ಅವರು. ನಿಮ್ಮ ಪ್ರಕಾರ ಹೇಗಿದೆ ಈ ಸಲ ಉಡುಪಿ ಚಿಕ್ಕಮಗಳೂರು? ಅಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿಯವರು 100ಕ್ಕೆ 100 ಕಳೆದ ಬಾರಿ 5 ವರ್ಷಗಳ ಹಿಂದೆ ನಮ್ಮ ಶೋಭಕ್ಕ ಹೇಗೆ ಗೆದ್ದಿದ್ದಾರೋ ಅದೇ ರೀತಿ ಅಂತರದಲ್ಲಿ ಗೆಲ್ಲಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಗೆಲ್ತೇವೆ. ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ನಮ್ಮ BJP ಪಕ್ಷಕ್ಕೆ ಬಂದಾಗ ಅವರಿಗೆ ಹಿಂದುಳಿದ ಆಯೋಗದ ಒಂದು ಅಧ್ಯಕ್ಷರಾಗಿ ನಮ್ಮ ಪಕ್ಷ ಕೊಟ್ಟಿತ್ತು. ಅದಕ್ಕಿಂತ ಮುಂಚೆ ಎಷ್ಟೋ ವರ್ಷದಿಂದ ದುಡಿದಂಥ 25-30-35 ವರ್ಷದಿಂದ ದುಡಿದಂಥ ಕಾರ್ಯಕರ್ತರು ಇನ್ನೂ ಕಾರ್ಯಕರ್ತರಾಗಿ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲರೂ. ನಾನು ಕೂಡ ಈವನ್ 25 ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 2000 ಇಸ್ವಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಪಕ್ಷಕ್ಕೆ ಸಂಘಟನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಹಿಳೆಯರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಜಯಪ್ರಕಾಶ್ ಹೆಗಡೆ ಅವರು ಬಂದಾಗ ನಮ್ಮ ಪಕ್ಷ ಅವರಿಗೆ ಗುರುತಿಸುವಂಥ ಕೆಲಸ ಮಾಡಿದೆ. ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದೆ. ಮತ್ತು ಅವರು MP ಅಲ್ಲಿ ಕಾಂಗ್ರೆಸ್ಸಲ್ಲಿ ಜನ ಇರಲಿಲ್ವೋ ಅದು ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರ ಅಲ್ಲದೆ ಅವರಿಗೆ ಇಲ್ಲಿ MP ಆಗಬೇಕಿತ್ತಾ ಅದೆಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರು ಸರಳ ಸಜ್ಜನಿಕೆ ರಾಜಕಾರಣಿ, ಅಭಿವೃದ್ಧಿಯಲ್ಲಿ ಒಂದು ಕೈ ಮೇಲೆ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಮುಜರಾಯಿ ಇಲಾಖೆ ಅಂತ ಹೇಳಿದರೆ ಯಾರಿಗೂ ಬೇಡ ಅಂತ ಇದ್ದಂತಹ ಮುಜರಾಯಿ ಇಲಾಖೆಯಲ್ಲೂ ಇಡೀ ಕರಾವಳಿಯಲ್ಲಿದ್ದಂಥ ದೈವಸ್ಥಾನಗಳಿಗೆ ಒಂದಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡಿದ, 1000ಕ್ಕಿಂತಲೂ ಮಿಕ್ಕಿ ದೈವಸ್ಥಾನಗಳನ್ನು ತಂದು ಅನುದಾನ ತಂದು ಅಭಿವೃದ್ಧಿ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗಿದೆ. ಇನ್ನು ಮುಂದೆಯೂ ಅವರು ಸಂಸದರಾಗುವುದಂತೂ ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೂಡ ಉತ್ತಮ ಮಟ್ಟದ ಅಭಿವೃದ್ಧಿಗಳನ್ನು ಕೆಲಸಗಳನ್ನು ಮಾಡುವಲ್ಲಿ ಖಂಡಿತವಾಗಿಯೂ ಅವರು ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 35 ವರ್ಷದಿಂದನೇ MP ಆಗಿದ್ದರು, ಅಂದರೆ ಮೆಂಬರ್ ಆಫ್ ಪಂಚಾಯಿತಿ, ಗ್ರಾಮ ಮಟ್ಟದಿಂದ ಬಂದವರು. ಈಗ ಲೋಕಸಭೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಷ್ಟು ಅಂದರೆ ನಾವು ತಿಳ್ಕೊಂಡಂಗೆ ಓದ್ಕೊಂಡಂಗೆ ನೋಡ್ದಂಗೆ ಸರಳತೆ, ಆದರೆ ಅವರ ವಿರುದ್ಧ ಕೂಡ ಭಾಷೆ ವಿಚಾರ ಮತ್ತೊಂದು ವಿವಾದಗಳು ಶುರುವಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ನೀವೇನಂತೀರ? ನೋಡಿ, ಭಾಷೆ ಅನ್ನೋದು ಅಭಿವೃದ್ಧಿಗೆ ಅನುದಾನ ತರಲಿಕ್ಕೆ ಯಾವುದು ಅಡ್ಡಿ ಬರಲ್ಲ, ಖಂಡಿತ ಬರಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಸಂಸದರಾಗಿ ಹೋದವರು ಎಲ್ಲರೂ ಭಾಷೆ ಬರುವವರೇ ಇದ್ದಾರಾ? ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಬ್ಬರನ್ನ ಯಾಕೆ ಕೇಳ್ತಾರೆ? ಸವಾಲಾಗ್ತಾರೆ, 6 ತಿಂಗಳಲ್ಲಿ ಕಲಿತು ತೋರಿಸ್ತಾನೆ ಅಂತ ಹೇಳಿದ್ದಾರೆ. ಅವರಿಗೆ ಏನು ದೊಡ್ಡ ವಿಷಯ ಅಲ್ಲ. ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಬೇರೆ ಭಾಷೆ ಕಲಿಯುವುದು ಕೂಡ ಅವರಿಗೆ ದೊಡ್ಡ ವಿಷಯ ಅಲ್ಲ. ಖಂಡಿತವಾಗಿಯೂ ಕಲಿತಾರೆ. ಮತ್ತು ಅದರೊಟ್ಟಿಗೆ ಹೇಳಿದವರಿಗೆ ಇನ್ನೊಂದು ಮಾತು ಹೇಳ್ತೇನೆ, ಈಗಾಗಲೇ ಸಂಸದರಾಗಿ ಹೋದವರು ಎಲ್ಲವರು ಹಿಂದಿ ಇಂಗ್ಲೀಷ್ ಕಲಿತವರ, ಅದೊಂದು ಕೇಳಿ ನೋಡಿ. ಮತ್ತೊಂದು ಕಡೆ BJP JDS ಮೈತ್ರಿ ಇಡೀ ರಾಜ್ಯದಲ್ಲಿದೆ. ಒಂದಷ್ಟು ಕ್ಷೇತ್ರಗಳಲ್ಲಿ JDS ಪ್ರಭಾವ ಕೂಡ BJPಗೆ ಹೆಲ್ಪ್ ಆಗುತ್ತೆ. ಈ ಮೈತ್ರಿ ಎಷ್ಟು ಸೂಕ್ತ? ಮೈತ್ರಿಯ ಬಗ್ಗೆ ನಾವು ಮಾತಾಡಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲೂ ಕೂಡ BJPಯಲ್ಲಿ ಕೂಡ ನಮ್ಮಲ್ಲಿ ಶಕ್ತಿ ಇದೆ. ಇಲ್ಲ, ಯಾಕೆಂದರೆ ನಿಮ್ಮ ಲೋಕಸಭೆಯಲ್ಲಿ ಚಿಕ್ಕಮಗಳೂರಲ್ಲಿ ಒಂದಷ್ಟು JDS ಪ್ರಭಾವ ಇದೆ. ಖಂಡಿತ ಇದೆ, ಹೌದು. ಬಟ್ ಅದರದ್ದು ಅಷ್ಟು ನನಗೆ ಅನುಭವ ಇಲ್ಲ. ಉಡುಪಿ ಕಡೆಯದ್ದು ನಮಗೆ BJPಯದ್ದು ಕೂಡ ನಮ್ಮ ಹತ್ರ ಶಕ್ತಿ ಇತ್ತು. ಮತ್ತು ಎಲ್ಲ ರಾಜ್ಯದ ನಾಯಕರು, ನಮ್ಮ ಹೈಕಮಾಂಡ್ ವರಿಷ್ಠರು ತೀರ್ಮಾನದಂತೆ ನಾವು ಬದ್ಧರಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.